ಏನು ಮೈನಾ ಅವರು ತುಂಬಾ ಆಳವಾದ ಯೋಚನೆ ಮಾಡ್ತಿರೋ ಹಾಗಿದೆ. ಏನಾಯ್ತು ಮೈನಾ ಅವ್ರೆ? ಯಾಕೆ ದಿಂಬು? ಅದು ನಿಮ್ಗೆ ಕಾಲ್ ನೋವಿದೆ ಅಲ್ವಾ? ಇದನ್ನ ನಿಮ್ ಕಾಲ್ ಕೆಳಗಡೆ ಹಾಕೊಂಡ್ ಮಲ್ಗಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಎಲ್ಲೋ ಕೇಳ್ಪಟ್ಟಿದ್ದೆ, ಅದಕ್ಕೆ. ನಿಲ್ಲಿಸ್ತೀರಾ? ಹಿಂಗೆ ಸುಳ್ಳು ಹೇಳಿ ಹೇಳಿ ಎಷ್ಟಂತ ಯಾಮಾರಿಸ್ತಿರದ್ರು ಅವರೇ. ಯಾಮಾರ್ಸೋದ? ಅದು ನಾನ್ ನಿಮ್ಮನ್ನ ಏನ್ ಹೇಳ್ತಾ ಇದ್ದೀರಾ? ಸಾಕು, ನನಗೆಲ್ಲ ಗೊತ್ತು, ನನಗೆಲ್ಲ ಗೊತ್ತಾಗೈತಿದ್ರು ಅವರೇ. ಏನು ಗೊತ್ತಿಲ್ದಿರೋರ್ ತರ ನೀವು ಮಾತಾಡ್ಬೇಡಿ. ನೀವೆಲ್ರೂ ಏನ್ ಅನ್ಕೊಂಡಿದ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಆನಂದ್ ಅಣ್ಣ ಜಯಂತಿ ಅಕ್ಕನ್ ಮದ್ವೆಲಿ ನಮ್ಮ ಮದ್ವೆ ಹೇಗ್ ಮಾಡ್ಸಿದ್ರು ಅದೇ ತರ ಹನಿಮೂನಲ್ಲಿ ಇದನ್ನೆಲ್ಲ ಮಾಡಿಸ್ಬೇಕು ಅಂತ ತಾನೆ. ಇದೇ ತಾನೆ ಪುಷ್ಪಕ್ ಸರ್ ಅವ್ರ ಪ್ಲಾನು. ಎಲ್ರೂ ಸೇರ್ಕೊಂಡು ನಿಮಗೆ ಹೇಗ್ ಬೇಕೋ ಹಾಗೆ ಮಾಡ್ತಿದ್ದೀರಾ. ನನ್ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಿದ್ದೀರಾ? ದೇವಸ್ಥಾನದಲ್ಲಿ ನೀವ್ ಅಷ್ಟೊಂದು ಅಕ್ಕರೆಯಿಂದ ಮಾತಾಡಿದ್ರಲ್ವಾ? ಇದಕ್ಕೇನಾ ಎಲ್ರೂ ಸೇರ್ಕೊಂಡು ನನ್ನನ್ನ ಪೆದ್ದಿ ಮಾಡ್ಬಿಟ್ರಿ, ಪೆದ್ದಿ. ಮೈನಾ ಅವ್ರೆ, ಏನಾಯ್ತು ಅಂತ ಈ ತರ ಮಾತಾಡ್ತಾ ಇದ್ದೀರಾ? ಏನಾಯ್ತಾ? ನೋಡಿದ್ರು ಅವ್ರೆ, ಏನಿದು? ಅದೇನದು? ಹಾಲು ಹಣ್ಣು ಏನದು? ಇದೆಲ್ಲ ಯಾಕೆ ಇಲ್ಲಿಗೆ ಬಂತು ಮೈನಾ ಅವ್ರೆ? ಯಾರಿದನ್ ತಗೊಂಬಂದಿಟ್ಟಿದ್ದು? ಸುಮ್ನೆ ಏನು ಗೊತ್ತಿಲ್ದಿರೋರ್ ತರ ನಾಟಕ ಮಾಡ್ಬೇಡಿ. ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಡಿ. ಇದೆಲ್ಲನೂವೆ ನನ್ ಮನ್ಸಿಂದ ಒಪ್ಕೆ ಇದ್ರೆ ಮಾತ್ರ ನಡಿಯಕ್ ಸಾಧ್ಯ. ಇಲ್ದೇ ಇದ್ರೆ ಸ್ವರ್ಗದಲ್ಲಿದ್ರು ಅದು ನರ್ಕನೇ. ನಾನೀಗ ನರ್ಕದಲ್ಲಿವ್ನಿ. ನೀವೆಲ್ರೂ ಸೇರ್ಕೊಂಡು ನನ್ನ ಜೀವನನ ಇನ್ನೂ ನರ್ಕ ಮಾಡ್ಬೇಡಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ಗೆ ಈ ತರ ಯಾವ ಉದ್ದೇಶನೂ ಇಲ್ಲ. ನೋಡಿ, ನೀವು ಮನ್ಸಾರೆ ನನ್ನ ಒಪ್ಕೊಳ್ಳೋವರೆಗೂ ನಾನು ಈ ತರ ಯಾವ ಏರ್ಪಾಟು ಮಾಡ್ಸಲ್ಲ. ನನ್ ಮಾತ್ ನಂಬಿ. ಈ ತರ ಹೇಳಿ ಹೇಳಿನೇ ಯಾಮಾರಿಸ್ತಿದ್ದೀರಾ ಅಲ್ವಾ? ಇಷ್ಟು ದಿನ ನನ್ ದಡ್ಡಿ ಆಗಿದ್ದು ಸಾಕು. ಇನ್ಮೇಲಿಂದ ನನ್ ದಡ್ಡಿ ಆಗಕ್ ನಂಗೆ ಇಷ್ಟ ಇಲ್ಲ, ಅದಾಗೋದು ಇಲ್ಲ. ಇದಕ್ಕೂ ಮೇಲೆ ನಾನು ಇದೇ ತರ ದಡ್ಡಿ ತರ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಮೈನಾ ಅವ್ರೆ, ಏನೇನೋ ಮಾತಾಡ್ಬೇಡಿ. ಒಂದ್ಸಲ ಮಾತಾಡೋದ್ಮೇಲೆ ಅದನ್ನ ನೀವು ವಾಪಸ್ ತಗೊಳ್ಳೋದಕ್ಕಾಗಲ್ಲ. ಸರಿ, ಈಗ ನಾನೇನ್ ಮಾಡಿದ್ರೆ ನಿಮ್ಗೆ ನನ್ ಮೇಲೆ ನಂಬಿಕೆ ಬರುತ್ತೆ ಅದನ್ನ ಹೇಳಿ. ನೀವ್ ಈ ರೂಮಲ್ಲಿ ಇರ್ಬಾರ್ದಷ್ಟೇ, ಆಚೆ ಹೋಗಿ. ಮೈನಾ ಅವ್ರೆ, ನಿಮ್ಗೆ ನಾವಿಬ್ರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅಂದ್ರೆ, ಇದೆಲ್ಲ ಮಾಡಿದ್ದು ನೀವಲ್ಲ ಅಂತ ನಾನ್ ನಂಬೇಕು ಅಂದ್ರೆ, ನೀವ್ ನಿಜವಾಗ್ಲೂ ನನ್ ಮನಶಾಂತಿನ ಬಯಸ್ತಿದ್ರೆ ನೀವ್ ಈ ರೂಮಲ್ಲಿ ಇರ್ಬಾರ್ದು. ಅದು ಈ ರಾತ್ರಿ ಅಂತೂ ಇರ್ಲೇಬಾರ್ದು. ಆಚೆ ಹೋಗಿ.